ಎಲ್ರಿಗೂ ನಮಸ್ಕಾರ. ಪೊಲಿಟಿಕ್ಸ್ ಮಸಾಲ ದೋಸೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇದು ಪಾಕಿಸ್ತಾನದಲ್ಲಿ ನಡೆದಂಥ ಘಟನೆ. ಬೇರೆ ದೇಶಕ್ಕೆ ಅಟ್ಯಾಕ್ ಆಗಿತ್ತು. ಯಾವಾಗ? ನಿನ್ನೆ ಅಟ್ಯಾಕ್ ಆದಂಥದ್ದು ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ಅನ್ನೋ ಇದರಲ್ಲಿ ಬೀಚ್ ಹತ್ರ, ಬಾಂಡಾ ಬೀಚ್ ಅಂದ್ಬಿಟ್ಟು ಅಲ್ಲಿ ಉಗ್ರವಾದಿಗಳು, ಅದು ಯಾರೋ ಪಾಕಿಸ್ತಾನದವರು, ಅಪ್ಪ ಮಕ್ಕಳು ಸೇರಿ 12 ಜನನ ಸಾಯಿಸಿದ್ದಾರೆ. ಉಗ್ರವಾದಿಗಳು ಇವರು. ಅವ್ರದ್ದೊಂದು ಹಬ್ಬನ ಆಚರಿಸ್ತಾ ಇದ್ರು. ಹಬ್ಬನ ಆಚರಿಸ್ಬೇಕಾದ್ರೆ ಗುಂಡುಗಳನ್ನ ಹಾರಿಸಿ 12-13 ಜನನ ಸಾಯಿಸ್ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಈಗ ಒಬ್ಬನು ಸತ್ತೋಗಿದ್ದಾನೆ, ಇನ್ನಿಬ್ಬರನ್ನ ಪೊಲೀಸ್ನವರು ಹಿಡಿದಾಕೊಂಡಿದ್ದಾರೆ. ಸಿಡ್ನಿಯಲ್ಲಿ ನಡೆದಿರೋಂಥದ್ದು. ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಸುಮಾರು ಜನ ಸತ್ತೋಗಿದ್ದಾರೆ. ಅವರ ದೇಶದಲ್ಲೇ ಸತ್ತೋಗಿದ್ದಾರೆ. ಪಾಕಿಸ್ತಾನದಲ್ಲಿ ಹೆಂಗಿದೆ ನೋಡಿ. ಬೇರೆಯವ್ರ ದೇಶದ ಮೇಲೆ ಕಣ್ಣು ಹಾಕಿ ಹಾಳು ಮಾಡೋಕ್ಕೆ ಹೋದರೆ ಮತ್ತೆ ಬಿಡ್ತಾನ ದೇವರು? ಖಂಡಿತ ಅಲ್ವಾ? ಎಸ್, ಇಲ್ಲ ಆಗಿರೋಂಥ ವಿಚಾರ. ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್, ಸುಮಾರು ಜನ ಸತ್ತೋಗಿದ್ದಾರೆ. 17-18 ಜನ ಸತ್ತೋಗಿದ್ದಾರಂತೆ. ಆದರೆ ನಿನ್ನೆ ಸಿಡ್ನಿಯಲ್ಲಿ ನಡೆದಂಥ ಘಟನೆ ತುಂಬ ದುಃಖವಾದ್ದು. ಪಾಪ ಅವ್ರ ಹಬ್ಬನ ಆಚರಿಸ್ಬೇಕಾದ್ರೆ ಬೀಚ್ ಹತ್ರ, ಬಾಂಡಾ ಬೀಚ್ ಅಂತ ಇದೆ ಅಂತೆ, ಅಲ್ಲಿ ಹಬ್ಬ ಆಚರಿಸಬೇಕಾದ್ರೆ ಗುಂಡುಗಳನ್ನ ಹಾರಿಸಿ ಸಾಯಿಸಿರೋಂಥದ್ದು. ನಮ್ಮ ಇದರೊಳಗೆ ಹೇಗಾಗಿತ್ತೋ, ಪಲ್ಗಾಮಲ್ಲಿ ಹೆಂಗಾಗಿತ್ತೋ ಪೆಹಲ್ಗಾಮಲ್ಲಿ, ಅದೇ ರೀತಿಯಲ್ಲಿ ಇಲ್ಲೂ ಹಾಗೆ ಮಾಡಿಬಿಟ್ಟಿದ್ದಾರೆ. ಸಿಡ್ನಿಯಲ್ಲಿ ಪೆಹಲ್ಗಾಮಲ್ಲಿ ನಮ್ಮ ಹಿಂದೂಗಳನ್ನ ಹೆಂಗೆ ಹೊಡೆದು ಹಾಕಿದ್ರೋ ಹಾಗೆ ಈ ದೇಶದಲ್ಲಿ ಅವರು ಏನೋ ಒಂದು ಹಬ್ಬವನ್ನು ಆಚರಿಸ್ಬೇಕಾದ್ರೆ ಅಲ್ಲಿ ಗುಂಡು ಹಾರಿಸಿ ಸಾಯಿಸಿರೋಂಥದ್ದು. ಉಗ್ರವಾದಿಗಳು ಎಲ್ಲಿದ್ದಾರೆ ಅಂದರೆ, ಉಗ್ರವಾದಿ ದೇಶ ಯಾವುದು ಅಂದರೆ ಅದು ಪಾಕಿಸ್ತಾನ. ಇನ್ನು ಗೃಹಲಕ್ಷ್ಮಿನೋ ಲಕ್ಷ್ಮಿನೋ ಒಟ್ಟು ಏನೋ ಒಂದು ಕಾಂಗ್ರೆಸ್ಸಿಂದ ಬಂದಂಥದ್ದು. ಹೆಣ್ಣು ಮಕ್ಕಳಿಗೆ ಏನು 2,000 ರೂಪಾಯಿ ಬರ್ತಾ ಇತ್ತೋ ಆ 2,000 ರೂಪಾಯಿ ಬಂದಿಲ್ಲ. ಆದರೆ ಇಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರು. ಯಾರೋ ಮೇಡಮ್ ಅವ್ರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು, ನಾವು ಹಾಕ್ಬಿಟ್ಟಿದ್ದೀವಿ ಅಂತ. ಆದರೆ ಈಗ ಕಾಂಗ್ರೆಸ್ಸಲ್ಲಿ 5,000 ಕೋಟಿ ಮಿಸ್ಸಿಂಗ್, 5,000 ಕೋಟಿ ಮಿಸ್ಸಿಂಗ್ ಅಂತೆ. ಗುಳಂ ಮಾಡಿಬಿಟ್ಟಿದ್ದಾರೆ. ಮಾಡಿರೋದ್ರು ಯಾರು? ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ನೋಡಿದ್ರೆ ಹಾಕಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯ ಸಾಹೇಬರು ನೋಡಿದ್ರೆ ನಾನು ಹೇಳಿ ಹಾಕ್ಸಿದ್ದೀನಿ ಅಂತ ಹೇಳ್ತಾರೆ. ದುಡ್ಡು ಎಲ್ಲೋಯ್ತು? ಇಲ್ಲಿ ಹೆಣ್ಮಕ್ಳಿಗೆ ಯಾರಿಗೂ ತಲುಪಿಲ್ಲ. ಯಾವ ಹೆಣ್ಮಕ್ಳಿಗೂ ತಲುಪಿಲ್ಲ, ದುಡ್ಡೇ ತಲುಪಿಲ್ಲ. ಮತ್ತು ದುಡ್ಡೆಲ್ಲೋಯ್ತು? 5,000 ಕೋಟಿ ಮಿಸ್ಸಿಂಗ್. ಎಲ್ಲ ಕಡೆ ಪೋಸ್ಟರ್ ಹಾಕೋಕ್ಕಾಗತ್ತಾ 5,000 ಕೋಟಿ ಮಿಸ್ಸಿಂಗ್ ಅಂತ? ಅದೇನು ಮನುಷ್ಯನ? ಇಲ್ಲ ಯಾವುದೋ ಮಗುನ ಕಳೆದು ಹೋಗೋಕ್ಕೆ? ಬ್ಯಾಂಕ್ ಅಕೌಂಟಿಂದ ಜನಗಳಿಗೆ ಸೇರಬೇಕಾಗಿರೋಂಥ ಹಣ 5,000 ಕೋಟಿ ಎಲ್ಲಿ ಹೋಯಿತು? ಯಾರು ತಿಂದರು? ಇಲ್ಲ ಅಲ್ಲೇ ಉಳ್ಕೊಂಡಿದ್ಯಾ? ಅಲ್ಲೇ ಏನಾದರೂ ಶೇರಿಂಗ್ ಆಗಿಬಿಟ್ಟಿದೆಯಾ ಪಕ್ಷದಲ್ಲಿ ಅನ್ನೋ ಒಂದು ಅನುಮಾನದಿಂದ BJPಯವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಆರ್ ಅಶೋಕ್ ಸಾಹೇಬರು ಕೇಳಿರೋಂಥ ಪ್ರಶ್ನೆ, ಇನ್ನು ಸುಮಾರು ಜನ ಪ್ರಶ್ನೆಗಳು ಮಾಡಿರೋಂಥದ್ದು. ಯತ್ನಾಳ್ ಸಾಹೇಬರು ಪ್ರಶ್ನೆ ಮಾಡಿದ್ದಾರೆ. ಸುಮಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ BJPಯಿಂದ. ಎಲ್ಲೋಯ್ತು ದುಡ್ಡು? ಹಂಗಾರೆ 5,000 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಫೆಬ್ರವರಿ ಮಾರ್ಚ್ದು ಆಗಿಬಿಟ್ಟಿದೆ, ಇನ್ನು ಏಪ್ರಿಲ್ ಮೇದು ಕೊಡಬೇಕು ಅಂದ್ರಿ. ಆ ಥರ ಅಂದ್ರಿ. ಎಲ್ಲಿ ಯಾವುದು ಏನೂ ಬಂದಿಲ್ಲ. ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಇನ್ನು ಯಾವುದೂ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಇಲ್ಲಿ? 5,000 ಕೋಟಿ ಮಿಸ್ಸಿಂಗ್ ಅಂತ ನೀವು ಹೇಳ್ತಾ ಇದ್ದೀರಾ. ಮತ್ತು ದುಡ್ಡೆಲ್ಲೋಯ್ತು? ದುಡ್ಡು ಹೋಯ್ತು ಎಲ್ಲಿ? ಸರ್ಕಾರ ಯಾರು ನಡೀತಾ ಇದೆ? ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ದುಡ್ಡು ಯಾರ ಹತ್ರ ಇರುತ್ತೆ? ಕಾಂಗ್ರೆಸ್ ಸರ್ಕಾರದಲ್ಲೇ ಇರುತ್ತೆ. ದುಡ್ಡು ಯಾರಿಗೆ ಸೇರಬೇಕು? ನೀವು ಏನು ಓಟ್ ಹಾಕಿಸ್ಕೊಂಡು ಗೆದ್ದರು, ಮಹಿಳೆಯರಿಗೆ ಕೊಡ್ತೀವಿ, ಕರೆಂಟ್ ಫ್ರೀ ಅಂತ ಹೇಳಿ ಮಾಡಿದ್ರಿ, ಬಸ್ ಫ್ರೀ ಅಂತ ಹೇಳಿ ಮಾಡಿದ್ರಿ. ಈಗ ಆ ದುಡ್ಡೇ ಬರ್ತಾ ಇಲ್ಲ. ಇನ್ನು ಯತ್ನಾಳ್ ಸಾಹೇಬ್ರು ಹೇಳೋದು ನೋಡಿದ್ರೆ ಸರ್ಕಾರ ಬಿದ್ದೋಗಿ ಸತ್ತೋಗ್ಬಿಟ್ಟಿದೆ ಆಲ್ರೆಡಿ. ಅದು ಆರ್ ಅಶೋಕ್ ಸಾಹೇಬರು ಅದೇ ಹೇಳ್ತಾರೆ, ಸತ್ತೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ಅಂತ. ಇಲ್ಲಿ ನೋಡಿದ್ರೆ 5,000 ಕೋಟಿ ಗುಳಂ ಮಾಡಿದವರು ಯಾರು? ಇನ್ನು ಸದನದಲ್ಲಿ ನಡೆದಂಥದ್ದು, ವಿಧಾನಸಭಾ ಸದನದಲ್ಲಿ ನಡೆದಂಥದ್ದು ಸದಸ್ಯರ ಎದುರುಗಡೆ ಆರ್ ಅಶೋಕ್ ಸಾಹೇಬರು ಹೇಳಿದ್ರು, ಏನು ನಾನೊಂದು ಬುಕ್ ಬರೀಬೇಕು ಅಂದ್ಕೊಂಡಿದ್ದೀನಿ ಸದಸ್ಯರಿ. ಏನದು ಅಂತ, ಚಾಣಕ್ಯ ತಂತ್ರಗಾರಿಕೆ. ಆ ಚಾಣಕ್ಯ ತಂತ್ರಗಾರಿಕೆನ ಬಿಟ್ಟು ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಅಂತ ಬರೀತೀನಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬರು ಅಲ್ಲೇ ಇದ್ದರು. ಉರಿತಾ ಇರೋ ಬೆಂಕಿಗೆ ಉಪ್ಪು ಹಾಕೋಕೆ ಹೋಗ್ಬೇಡ ನೀನು, ಸುಮ್ಮನಿರು ಅಂದರು. ಉರಿತಾಯ್ತಾ ಅಂತ ಆರ್ ಅಶೋಕ್ ಸಾಹೇಬರು ಅವರಿಗೆ ಕಿಂಡಲ್ ಮಾಡಿರೋಂಥದ್ದು, ನಗ್ನಗ್ತಾ ಮಾತಾಡಿರೋಂಥದ್ದು. ಇನ್ನು ಮಂಗಳೂರು ಸುನೀಲ್ ಅವರು ಕೇಳಬೇಕಾ, ಅವ್ರು ಹೇಳಿರೋಂಥದ್ದು. ಅವ್ರು ಏನು ಹೇಳಿದ್ರು ಗೊತ್ತೇನಪ್ಪ, ನೀವು 5 ವರ್ಷ ಮುಖ್ಯಮಂತ್ರಿ ಅಂದ್ರಿ, ಆಗತ್ತೀನಿ ಅಂದ್ರಿ, ಆಗಲ್ಲ ಅಂತ ಹೇಳ್ತೀರಾ, ಒಂದು ಸತಿ ಆಗ್ತೀನಿ ಅಂತೀರಿ. ಇಲ್ಲ ಕಣಪ್ಪ ನಾನೇ ಆಗಿರ್ತೀನಿ ಮತ್ತು ಆಗಲ್ಲ ಅಂತೀರ, ಒಂದು ಸತಿ ಆಗ್ತೀನಿ ಅಂತಾರೆ. ಸೊ ಈ ಥರದ ಮಾತುಕತೆಗಳೆಲ್ಲ ನಡೆದು ಬಿಟ್ಟಿರೋ ಅಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಹೇಳಿರೋದು, ನಾನು 5 ವರ್ಷ ನಾನೇ ಇರ್ತೀನಿ, ನಾನೇ CM 5 ವರ್ಷ ಅಂತ ಅವರು ಕೂಡ ಹೇಳ್ಬಿಟ್ಟವ್ರೆ. ಇನ್ನು ಜನವರಿ 6ಕ್ಕೆ ನೋಡಿದ್ರೆ ಇಲ್ಲಿಗ ಇಕ್ಬಾಲ್ ಸಾಹೇಬರು ಹೇಳಿರೋಂಥದ್ದು, ಕಾಂಗ್ರೆಸ್ ಇಕ್ಬಾಲ್ ಸಾಹೇಬರು, ಓಕೆನಾ, ಅವ್ರು ಹೇಳಿರೋಂಥದ್ದು 6ನೇ ತಾರೀಕು, ಜನವರಿ 6ನೇ ತಾರೀಕು DK ಶಿವಕುಮಾರ್ ಸಾಹೇಬರು CM ಆಗ್ತಾರೆ ಅಂತ.
ಇನ್ನು ಯಾವುದು ಸತ್ಯ ಯಾವುದು ಸುಳ್ಳು ನಮಗೆ ಗೊತ್ತಿಲ್ಲ. ಕ್ರಾಂತಿ ಅಂತೂ ಆಗ್ತಾನೆ ಐತೆ ಕಾಂಗ್ರೆಸ್ಸಲ್ಲಿ, ಆದರೆ ಒಳಗಾಗ್ತಾ ಇದೆ, ಈಗ ಹೊರಗಡೆ ಆಗ್ತಾ ಇಲ್ಲ. ಹೊರಗಡೆ ಏನೂ ಬರ್ತಾ ಇಲ್ಲ, ಕ್ರಾಂತಿ ನಡೀತಾ ಇರೋದು. ಸೊ BJP ಅವ್ರಿಗೆ ಗೊತ್ತು ಒಳಗೆ ಕ್ರಾಂತಿ ಇದೆ ಅಂತ, ಯಾಕಂದರೆ ಆಪೋಸಿಟ್ ಪಾರ್ಟಿ ಎಲ್ಲ ಗೊತ್ತಿರುತ್ತೆ. JDS ಅವ್ರಿಗೂ ಗೊತ್ತಿದೆ ಒಳಗೆ ಏನು ಕ್ರಾಂತಿ ನಡೀತಾ ಇದೆ ಅಂತ. ಸುದ್ದಿಗಳಂತೂ ಹೋಗೇ ಹೋಗ್ತಾವೆ ಪಕ್ಷದಿಂದ ಪಕ್ಷಕ್ಕೆ ಅಲ್ವಾ. ಎಸ್, ಇನ್ನೊಂದು ವಿಚಾರ ಕಂಡ್ರಪ್ಪ, ರೋಸ್ ಖಾವೋ ಅಂಡೆ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ದಿವಸ ಮೊಟ್ಟೆ ತಿನ್ನಿ ಅಂತ. ಏನು, ರೋಸ್ ಖಾವೋ ಅಂಡೆ, ಹಿಂದಿಯಲ್ಲೂ ಬರ್ತಾಯಿತ್ತು, ಕನ್ನಡದಲ್ಲಿ ಇಂಗ್ಲೀಷಲ್ಲೂ ಬರ್ತಾಯಿತ್ತು, ಈಟ್ ಎವ್ರಿ ಡೇ ಎಗ್ ಅಂತ. ಈಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರ್ತಾ ಇದೆಯಂತೆ. ಕೋಳಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಂತೆ. ಏನ್ರಿ ಇದು, ಯಾವುದ್ರಿ ವಿಟಮಿನ್ C ಎಲ್ಲೈತೆ, ವಿಟಮಿನ್ B ಎಲ್ಲೈತೆ, ವಿಟಮಿನ್ D ಎಲ್ಲೈತೆ, ಒಂದು ಗೊತ್ತಾಗ್ತಾಯಿಲ್ಲ ಕಣಪ್ಪ. ನನಗಂತೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಮೊಟ್ಟೆ ತಿನ್ನೋದು ಬಿಟ್ಬಿಡ್ಬೇಕೀಗ. 7 ರೂಪಾಯಿ ಇತ್ತು, ಚೆನ್ನಾಗಿ ಲಾಭ ಇತ್ತು, ಕೋಳಿಯಿಂದ ಲಾಭ ಆಗ್ತಾಯಿತ್ತು. ಈಗ ಅದೇ ಮೊಟ್ಟೆ ಎಫೆಕ್ಟ್ ಆಗಿದೆ ಎಲ್ಲರಿಗೂ. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಂತೆ. ಎಚ್ಚರಿಕೆ, ದಯವಿಟ್ಟು ಎಚ್ಚರ ಎಚ್ಚರ ಎಚ್ಚರ. ಮುಗೀತು ಕತೆ ಮೊಟ್ಟೆ ತಿನ್ನೋರ್ದು. ಇನ್ನು ಜಿಮ್ಗೆ ಹೋಗೋರೆಲ್ಲ ಮೊಟ್ಟೆ ದಿನ 7 6 ಮೊಟ್ಟೆ ತಿನ್ನೋರು, ಬಾಡಿ 6 ಪ್ಯಾಕ್ ಬರಲಿ ಅಂತ. ಈಗ 6 ಪ್ಯಾಕ್ ಎಲ್ಲ ಹೋಗ್ಬಿಟ್ಟು ಈಗ ಅದು ರೋಡ್ ಆಗಿಬಿಡುತ್ತೆ. ನಮ್ಮ ತ್ಯಾಪೆ ಬೆಂಗಳೂರು ಆಗಿದೆಯಲ್ಲ, ಹಂಗಾಗೋಗುತ್ತೆ ಇವಾಗ ಜೀವನ. ಎಸ್, ದಯವಿಟ್ಟು ಯಾರು ಮೊಟ್ಟೆ ತಿನ್ನಕ್ಕೆ ಹೋಗಬೇಡಿ. ಬಟ್ ಏನಂದರೆ ಎಲ್ಲ ವಿಡಿಯೋಗಳು ವೈರಲ್ ಆಗ್ತದೆ, ನೀವು ನೋಡ್ತಾ ಇರ್ಬೋದು. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಹುಷಾರಾಗಿರಿ, ಎಚ್ಚರವಾಗಿರಿ. ಇಷ್ಟು ಮಾತ್ರ ನಮ್ಮ ಕೈಲಿ ಹೇಳಕ್ಕೆ ಸಾಧ್ಯ. ಇನ್ನೊಂದು ವಿಚಾರ, ದೆಹಲಿ ಹೈವೇಯಲ್ಲಿ ಗಾಡಿಗಳು ಹೋಗಿ ಒಂದಕ್ಕೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಒಂದಕ್ಕೊಂದು ಹಿಂದೆ ಬಂದು ಹೊಡೆದಾಕ್ಬಿಟ್ಟಿದ್ದಾರೆ. ಎಲ್ಲ ಕೂಲೆಂಟ್ ಎಲ್ಲ ಇಂಜಿನ್ ಎಲ್ಲ ಜಾಮ್. ಯಾಕಂತೀರಾ, ಮಂಜು, ಚಳಿಗಾಲಕ್ಕೆ ಮಂಜು, ಮುಂದೆ ಕನ್ನಡಿಗಳು ಕಾಣಿಸಲ್ಲ. ಫುಲ್ ಮಂಜೊಳಗಡೆ AC ಹಾಕ್ಕೊಂಡೇ ಇರಬೇಕು ಕಾರ್ ಒಳಗಡೆ. ಆ್ಯಕ್ಚುಲಿ ಇದು ಕೆಲವ್ರು ಜನಕ್ಕೆ ಗೊತ್ತಿಲ್ಲ, AC ಆನ್ ಆಗಿದ್ದರೆ ನಿಮ್ಮ ಗ್ಲಾಸ್ ಕ್ಲಿಯರ್ ಆಗಿರುತ್ತೆ. ನೀವು ಫುಲ್ ಕಿಟಕಿ ಏರ್ಸ್ಕೊಂಡು ACನೂ ಹಾಕಿಲ್ಲ ಚಳಿಗಾಲಕ್ಕೆ ಅಂತ ಬಿಟ್ಟುಬಿಟ್ರೆ ಒಳಗೆ ಫುಲ್ಲು ಮಂಜು ಕಟ್ಕೊಂಡು, ಫಾಗ್ ಅಂತಾರಲ್ಲ, ಫಾಗ್ ಕಟ್ಕೊಂಡ್ಬಿಡುತ್ತೆ. ಎಷ್ಟು ಆಕ್ಸಿಡೆಂಟ್ಗಳಾಗಿದೆ ಇಲ್ಲಿ ನೋಡಿ. ನೋಡಿದ್ರಲ್ವ, ತುಂಬ ಹುಷಾರು. ಈ ಟೈಮಲ್ಲಿ ದಯವಿಟ್ಟು ಯಾರು ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಫ್ಯಾಮಿಲಿಗಳ್ನ ಕರ್ಕೊಂಡು, ಮಂಜು ಹೊತ್ತು, ಬೆಳಗ್ಗೆ ಹೊತ್ತು, ಆಮೇಲೆ ಚಳಿ ಬೇರೆ ಇರುತ್ತೆ, ಮಂಜು ಕಟ್ಕೊಂಡಿರುತ್ತೆ, ಮುಂದೆ ಗಾಡಿಗಳು ಕಾಣಿಸೋದಿಲ್ಲ. ಎಚ್ಚರವಾಗಿರ್ರಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಸಿಡ್ನಿಯಲ್ಲಿ ನಡೆದಂಥ ಟೆರರಿಸ್ಟ್ ಅಟ್ಯಾಕು ಪಾಕಿಸ್ತಾನದವ್ರು ಅಂತ ಗೊತ್ತಾಗೋಯ್ತು. ಈಗ ಎಲ್ಲ ದೇಶಗಳವರು ಬಹಿಷ್ಕಾರ ಹಾಕಬೇಕು. ಪಾಕಿಸ್ತಾನ ಯಾವ ದೇಶದಲ್ಲೂ ಯಾರೂ ಸೇರಿಸಬಾರ್ದು. ಟೆರರಿಸ್ಟ್ ಕಂಟ್ರಿ, ಉಗ್ರವಾದಿಗಳ ದೇಶ ಅಂದರೆ ಅದು ಪಾಕಿಸ್ತಾನ್ ಉಗ್ರಗಳ ದೇಶ. ಉಗ್ರವಾದಿಗಳು ಹುಟ್ಕೊಂಡಿರುವಂಥ ದೇಶ ಅಂದರೆ ಪಾಕಿಸ್ತಾನ್. ಈಗ ಏನು ಸಿಡ್ನಿಯಲ್ಲಿ ಆಗಿದೆ, ಹಾಸ್ಟೆಲ್ದಲ್ಲಿ ನಡೆದಂಥ ಘಟನೆ, ಹಬ್ಬದ ಟೈಮಲ್ಲಿ ಏನು ಗುಂಡುಗಳು ಹಾರಿಸಿ ಒಂದು 12-13 ಜನನ ಸಾಯಿಸಿದಾರೋ. ಸೊ ಈಗ ಅವ್ರಿಗೂ ಗೊತ್ತಾಗೋಯ್ತು ಟೆರರಿಸ್ಟ್ ಕಂಟ್ರಿ ಯಾವುದು ಅಂತ. ಇನ್ನು ಭೂಪಟದಿಂದ ಪಾಕಿಸ್ತಾನ ಮಾಯ ಆಗುತ್ತೆ, ಇಲ್ಲ ಪಾಕಿಸ್ತಾನನೇ ಸರ್ವನಾಶ ಮಾಡಾಕ್ತಾರೆ ಎಲ್ಲ ದೇಶಗಳು ಸೇರಿ. ಇದಂತೂ ಖಂಡಿತ. ಯಾಕಂದರೆ ಅವ್ರಿಗೆ ಉದ್ಧಾರ ಆಗೋ ಲಕ್ಷಣ ಇಲ್ಲ. ಅವ್ರ ಕಡೆ ದುಡ್ಡಿಲ್ಲ. ಭಿಕ್ಷುಕರ ದೇಶ ಅದು. ಎಲ್ಲ ದೇಶಗಳು ಚೈನಾ ಹತ್ರ ಹೋಗ್ತಾರೆ, ಟರ್ಕಿ ಹತ್ರ ಹೋಗ್ತಾರೆ, ದುಡ್ಡುಗಳು ಇಸ್ಕೊಂಬರ್ತಾರೆ, ಕೊಡ್ತೀವಿ, ಸಾಲ ಕೊಡ್ತೀವಿ ಅಂತ ಇಸ್ಕೊಂಬರೋದು. ಇನ್ನು ಮೊನ್ನೆ ಅವ್ನು ನೋಡಿದ್ರೆ, ಮುಷರಫ್ ನೋಡಿದ್ರೆ ಅವನು ಬೇರೆ ಥರ ಮಾತಾಡ್ತಾನೆ. ಇನ್ನು ಇವನು PM ಇದಾನಲ್ಲ, ಶಾಬಾಜ್ ಶರೀಫ್, ಏನು ಅವನು ಹೇಳೋದು, ನಮ್ಮ ದೇಶ ನಂಬರ್ 1 ಮಾಡ್ತೀನಿ ನಾನು ಪಾಕಿಸ್ತಾನನ, ಎಲ್ಲ ಸಾಲಗಳು ಕೊಟ್ಟುಬಿಡ್ತೀನಿ, ಎಲ್ಲರೂ ನೋಡಬೇಕು ನಮ್ಮ ದೇಶ ತಿರುಗಿ, ಹಂಗೆ ಮಾಡ್ತೀನಿ ಅಂತೇಳಿ ಫುಲ್ ಬಿಲ್ಡಪ್ಗಳು ಕೊಟ್ಟಿರೋಂಥದ್ದು. ತೊಗೊಂಡ್ರೆ ಸಾಲ ಇನ್ನೂ ತೀರಿಸಿಲ್ಲ ಚೈನಾಗೆ, ಟರ್ಕಿ ಹತ್ರ ಇಸ್ಕೊಂಡಿರೋಂಥದ್ದು. ಇನ್ನು ನಮ್ಮ ಭಾರತ ದೇಶ ಚೆನ್ನಾಗಿದ್ರೆ ಇಲ್ಲೂ ಒಂದು ಭಿಕ್ಷೆ ಬಿಡ್ಬಿಟ್ರು ಅವನಿಗೆ ಎಲ್ಲೂ ಭಿಕ್ಷೆನೂ ಸಿಗಲ್ಲ. ಈಗ ಕೊನೆ ಅಂತ್ಯ ಬಂದ್ಬಿಟ್ಟಿದೆ, ಮಣ್ಣಾಗೋಗುತ್ತೆ ಪಾಕಿಸ್ತಾನ ಇಷ್ಟರಲ್ಲೇ. ಇದಂತೂ ಖಂಡಿತ. ಈಗ ಏನು ಆಸ್ಟ್ರೇಲಿಯಾದಲ್ಲಿ ಆಯಿತೋ ಎಲ್ಲ ದೇಶದವರು ಎಚ್ಚರಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಪಾಕಿಸ್ತಾನದವ್ರನ್ನ ಯಾರನ್ನೂ ಹತ್ರ ಸೇರಿಸಬಾರ್ದು, ಬಹಿಷ್ಕಾರ ಹಾಕಿ ಅದನ್ನು ಹೊರಗೆ ಹಾಕಬೇಕು. ಎಸ್, ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು. ಸುದ್ದಿಗಳಿಗೇನಪ್ಪ ಕಡಿಮೆ ಸಿಗ್ತಾನೆ ಇರ್ತೇವೆ. ಮತ್ತೆ ನಾಳೆ ತೊಗೊಂಡು ಬರ್ತೀನಿ ಸುದ್ದಿ. ಇವತ್ತು ಯಾರ್ಯಾರು ಪೊಲಿಟಿಕ್ಸ್ ಮಸಾಲ ದೋಸ್ತು ನೋಡಿದ್ರು ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನಮಗೆ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ. ಎಟ್ಲ ಕಾರಣ ಹೋಗೋಣ ವಿಧಾನಸೌಧಕ್ಕೆ. ನೋಡಿದ್ರೆ ಧೀರೇಂದ್ರ ಗೋಪಾಲ್ ಬಂದರು. ಬರ್ತೀನಪ್ಪ, ಶೇಮ್ ಬಿಲಿಂಗೇ ಬರ್ತೀನಿ ಕಣ್ರಪ್ಪ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.